ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಜೂನ್ 30ನೇ ತಾರೀಕಿನಿಂದ ಜುಲೈ 29ನೇ ತಾರೀಕುವರೆಗೂ ಕೂಡ ಇಡೀ ರಾಜ್ಯದಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಮುಗಿತದೆ. ಅಲ್ಲಿ ಭಾಳ ಮುಖ್ಯವಾಗಿ ಯಾರೆಲ್ಲ ಅನರ್ಹರಿದ್ದಾರೆ ಅದು ಮತಪಟ್ಟಿಯಿಂದ ಕೈ ಬಿಡಬೇಕು. ಜೊತೆಗೆ ಅರ್ಹರ ಹೆಸರೇನಾದರೂ ಕೈ ಬಿಟ್ಟು ಹೋಗಿದರೆ ಅದನ್ನು ಮತಪಟ್ಟಿಗೆ ಸೇರ್ಪಡೆ ಮಾಡುವಂತಹ ಒಂದು ಪ್ರಕ್ರಿಯೆ, ಜೊತೆಗೆ ಒಂದು ಪಾರದರ್ಶಕತೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಈ ಹಿಂದೆ ಬಿಹಾರ ಇರ್ಬೋದು ಮತ್ತು ಪಶ್ಚಿಮ ಬಂಗಾಳದಲ್ಲೆಲ್ಲ ಆಯ್ತಲ್ಲ, ಅದೇ ರೀತಿಯಲ್ಲಿ ಈ ರಾಜ್ಯದಲ್ಲೂ ಕೂಡ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದೆ. ರಾಜ್ಯದಲ್ಲಿ ಎಸ್ಐಆರ್ ಶುರುವಾಗಿ ಕೇವಲ 2-3 ದಿವಸ ಆಗಿದೆ. ಈ 2-3 ದಿವಸದಲ್ಲೇ JDS ಸರ್ಕಾರದ ವಿರುದ್ಧ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದೆ. ಏನು ಆರೋಪ? ಬಾಂಗ್ಲಾದೇಶದಿಂದ ಬಂದವರನ್ನು ಸರ್ಕಾರ ಪೋಷಣೆ ಮಾಡ್ತಾ ಇದೆ. ಒಂದು ಕಡೆ ಕೂರಿಸಿ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ. ಕಳ್ಳ ಮತದಾರರನ್ನು ಒಂದೇ ಕಡೆ ಕೂರಿಸಿ ಎಸ್ಐಆರನ್ನು ಮಾಡ್ತಾ ಇದ್ದಾರೆ. ಇದು HD ಕುಮಾರಸ್ವಾಮಿಯವರು ಈಗ ಸರ್ಕಾರದ ವಿರುದ್ಧ ಈಗ ಬಾಂಬನ್ನು ಸಿಡಿಸಿದ್ದಾರೆ. ಬಾಂಗ್ಲಾದೇಶದಿಂದ ಬಂದವರನ್ನು ಪೋಷಣೆ ಮಾಡಿದ್ದಾರೆ, ಒಂದೇ ಕಡೆ ಅವ್ರನ್ನ ಕೂರಿಸಿದ್ದಾರೆ, ಒಂದೇ ಕಡೆ ಕೂರಿಸಿ ಎಸ್ಐಆರ್ ಪ್ರಕ್ರಿಯೆಯನ್ನು ನಡೆಸಿದ್ದಾರೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರು ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ. ಕಳ್ಳ ಮತದಾರರನ್ನು ಒಂದೇ ಕಡೆ ಕೂರಿಸಿ ಎಸ್ಐಆರ್ ಮಾಡ್ತಾ ಇದ್ದಾರೆ. ಇದು CM DK ಶಿವಕುಮಾರ್ ಅವರ ಪ್ರಭಾವವನ್ನು ಬೀರಿಸಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರು ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಚುನಾವಣಾ ಆಯೋಗ ಕೂಡ ಗಮನ ಹರಿಸಬೇಕು. ಜೊತೆಗೆ ನಾನು ಕೂಡ ಪತ್ರ ಬರಿತೀನಿ, ಚುನಾವಣಾ ಆಯೋಗಕ್ಕೆ ಪತ್ರ ಬರಿತೀನಿ ಅಂತ HD ಕುಮಾರಸ್ವಾಮಿಯವರು ಈಗ ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಈ ಎಸ್ಐಆರ್ ಪ್ರಕ್ರಿಯೆ ಏನು ಉದ್ದೇಶ ಅಂದರೆ ಪಾರದರ್ಶಕವಾದಂತಹ ಮತ ಪರಿಷ್ಕರಣೆ ಆಗಬೇಕು. ಯಾರು ಅನರ್ಹರಿದ್ದಾರೆ ಅವ್ರನ್ನ ಮತಪಟ್ಟಿಯಿಂದ ಕೈ ಬಿಡಬೇಕು. ಅರ್ಹರ ಹೆಸರೇನಾದರೂ ಕೈ ಬಿಟ್ಟು ಹೋಗಿದ್ದರೆ ಅವ್ರನ್ನ ಮತಪಟ್ಟಿಗೆ ಸೇರಿಸಬೇಕು. ಜೊತೆಗೆ ಒಬ್ಬ ವ್ಯಕ್ತಿಗೆ 3-4 ರಾಜ್ಯದಲ್ಲಿ ಅಥವಾ 3 ಮತಗಟ್ಟೆಯಲ್ಲಿ ಮತದಾನ ಮಾಡಲಿಕ್ಕೆ ಏನಾದರೂ ತಾಂತ್ರಿಕ ದೋಷದಿಂದ ಅವಕಾಶ ಹಿಂದೆ ಸಿಕ್ಕಿದರೆ ಅದನ್ನು ಕೂಡ ಕಡಿತಗೊಳಿಸಬೇಕು. ಮತ್ತು ಮೃತಪಟ್ಟವರ ಹೆಸರನ್ನು ಕೂಡ ಕೈ ಬಿಡಬೇಕು. ಈ ರೀತಿಯಾದಂತಹ ಒಂದಿಷ್ಟು ಪ್ರಕ್ರಿಯೆಗಳಿದ್ದಾವೆ. ಮನೆ ಮನೆಗೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಈಗ ಭೇಟಿ ಕೊಡ್ತಾ ಇದ್ದಾರೆ. ಸ್ಪೆಷಲಿ BLOಗಳು, ಬೂತ್ ಲೆವೆಲ್ ಆಫೀಸರ್ಸ್, ಜೊತೆಗೆ BLEಗಳು ಕೂಡ ಇರ್ತಾರೆ, ಬೂತ್ ಲೆವೆಲ್ ಏಜೆಂಟ್ ಕೂಡ ಇರ್ತಾರೆ. ಯಾವುದೇ ರೀತಿಯಾದಂತಹ ಲೋಪದೋಷಗಳು ಆಗಬಾರ್ದು, ಪಾರದರ್ಶಕವಾದಂತಹ ಒಂದು ಮತಪಟ್ಟಿ ಪರಿಷ್ಕರಣೆಯನ್ನು ನಾವು ಮಾಡ್ತೀವಿ ಅಂತ ಚುನಾವಣಾ ಆಯೋಗ ಆಲ್ರೆಡಿ ಹೇಳಿದೆ. ಇದು ಬಿಹಾರದಲ್ಲೂ ಕೂಡ ಈ ಹಿಂದೆ ಆಗಿತ್ತು. ಬಿಹಾರ ಆದಮೇಲೆ 9 ರಾಜ್ಯಗಳಲ್ಲಿ ಈ ಎಸ್ಐಆರ್ ಪ್ರಕ್ರಿಯೆ ಆಗಿದೆ. ಮತ್ತು ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ಆಯಿತು. ಪಶ್ಚಿಮ ಬಂಗಾಳದಲ್ಲಿ ಮತಪಟ್ಟಿ ಪರಿಷ್ಕರಣೆ ಆದಮೇಲೆ ಸಾಕಷ್ಟು ಜನ ಈಗ ಈ ವಲಸಿಗರು ಏನು ಬಂದಿದ್ರಲ್ಲ, ಒಳನುಸುಳುಕೋರರು ಬಾಂಗ್ಲಾದಿಂದ, ಅವ್ರನ್ನೆಲ್ಲ ಹೊರದಬ್ಬಿಸುವಂತಹ ಪ್ರಯತ್ನಕ್ಕೂ ಕೂಡ ಈ ಎಸ್ಐಆರಿಂದ ಪ್ರಯೋಜನ ಆಯಿತು. ಹಾಗಾಗಿ ಈ ಬಾಂಗ್ಲಾ ಒಳನುಸುಳುಕೋರರ ಬಗ್ಗೆ ಕುಮಾರಸ್ವಾಮಿಯವರು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಆ ಕಳವಳದ ಜೊತೆಗೆ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಈ ಸರ್ಕಾರ DK ಶಿವಕುಮಾರ್ ಅವ್ರನ್ನ ಒಂದೇ ಕಡೆ ಕೂರಿಸಿ ಅವ್ರನ್ನ ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ. ಯಾಕಂದರೆ ಈ ಕುಮಾರಸ್ವಾಮಿಯವರು ಈ ರೀತಿಯಾದಂತಹ ಒಂದಿಷ್ಟು ಆರೋಪ ಮಾಡ್ತಾರೆ ಅಂದಾಗ ಸಹಜವಾಗಿ ಒಂದು ಗಂಭೀರತೆ ಇದ್ದೇ ಇರ್ತದೆ. ಯಾಕಂದರೆ ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆದಂಥವರು ಕುಮಾರಸ್ವಾಮಿಯವರು. ಹಾಗಾಗಿ ಕುಮಾರಸ್ವಾಮಿಯವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂದಾಗ ಯಾವುದೇ ಆಧಾರಗಳು ಇಲ್ಲದೇ ಮಾತಾಡಲ್ಲ. ಯಾಕಂದರೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು, ಸಾಕಷ್ಟು ಜವಾಬ್ದಾರಿ ಇರುವಂಥವರು, ಮತ್ತು ಅವರು ಇನ್ಫಾರ್ಮೇಷನ್ ಇಟ್ಕೊಂಡು ದಾಖಲೆಗಳನ್ನು ಇಟ್ಕೊಂಡೇ ಮಾತಾಡ್ತಾರೆ ಅಂತ ನಾವು ನೀವೆಲ್ಲ ಅಂದ್ಕೊಂಡಿದ್ದೀವಿ. ಹಾಗಾಗಿ ಒಂದಿಷ್ಟು ದಾಖಲೆಗಳು ಇರ್ಬೋದು ಕುಮಾರಸ್ವಾಮಿಯವ್ರ ಹತ್ರ. ಎಷ್ಟು ಜನ ಒಳನುಸುಳುಕೋರರು ಇದ್ದಾರೆ, ಬಾಂಗ್ಲಾದೇಶದವರೆಲ್ಲ ಒಂದೇ ಕಡೆ ಅವ್ರನ್ನ ಕೂರಿಸಿದ್ದಾರೆ ಅಂತ ಹೇಳ್ತಾರೆ. ಕರ್ನಾಟಕದ ಯಾವ ಮೂಲೆಯಲ್ಲಿದ್ದಾರೆ? ಹಾಗಾದರೆ ಅದನ್ನು ಆದಷ್ಟು ಬೇಗ ಅದು ಸಮಾಜಕ್ಕೆ ಮಾರಕ ಅಲ್ವಾ? ಅವರು ಬಾಂಗ್ಲಾದೇಶದವರು, ಅವ್ರನ್ನ ಹೊರದಬ್ಬಿಸುವಂಥ ಕೆಲಸಕ್ಕೆ ವಿಪಕ್ಷದವರು ಮುಂದಾಗಲೇಬೇಕಾಗ್ತದೆ. ಅಥವಾ ಸರ್ಕಾರದವರ ಕಣ್ತಪ್ಪಿಸಿ ಏನಾದರೂ ಈ ಬಾಂಗ್ಲಾದೇಶದವರು ಇದ್ದಾರಾ? ಇವರು ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ DK ಶಿವಕುಮಾರ್ ಅವರೇ ಒಂದು ಕಡೆ ಕೂರಿಸ್ಬಿಟ್ಟು ಎಸ್ಐಆರ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ, ಇದು ಒಳ್ಳೆ ಲಕ್ಷಣ ಅಲ್ಲ ಅಂತ. ಹಾಗೇನಾದರೂ ಮಾಡಿದರೆ ಅದು ಈ ನಾಡಿಗೆ ಮಾಡುವಂತಹ ಒಂದು ಅಪಚಾರ ಆಗ್ತದೆ. ಹಾಗಾಗಿ ಕುಮಾರಸ್ವಾಮಿಯವರು ಈಗ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂದಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಲ್ಲ ಅವರು, ಅಥವಾ ಯಾವುದೋ ಒಂದು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಲ್ಲ, ಒಬ್ಬ ನಾಯಕ ಅವರು. ಈ ರಾಜ್ಯ ಕಂಡಂತಹ
ಮಾಜಿ ಮುಖ್ಯಮಂತ್ರಿಗಳು ಅವ್ರು ಹೇಳ್ತಾರೆ ಅಂದಾಗ ಸಹಜವಾಗಿ ಒಂದು ಗಂಭೀರತೆ ಇರ್ತದೆ. ಈಗ ರಾಷ್ಟ್ರ ರಾಜಕಾರಣದಲ್ಲಿದ್ದಾರೆ, ಹಾಗಾಗಿ ಇದನ್ನು ಭಾಳ ಸೀರಿಯಸ್ಸಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ಸರ್ಕಾರದ ಗಮನಕ್ಕೆ ಬಂದಿಲ್ಲದೇ ಯಾರಾದರೂ ಒಳನುಸುಳುಕೋರರು ಇದ್ದರೂ ಕೂಡ ಸರ್ಕಾರ ಇಮಿಡಿಯೇಟಾಗಿ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ನಿರ್ಣಯ ಇರಬೇಕು ಅಂತ ಕಾಣಿಸ್ತೀನಿ ಅಂತ ಅದಕ್ಕೆ ಹೇಳಿದೆ. ರಾಮನಗರದಲ್ಲಿ BLOಗಳು ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನ ಅಲ್ಲಿ ಕರೆಸಿ ಈ ಒಂದು ಮಾಹಿತಿಗಳನ್ನ ಚೌಲ್ಟ್ರಿ ಕೂತ್ಕೊಂಡೇ ಮಾಡ್ತಾ ಇದ್ದಾರೆ. ಪ್ರತಿ ಮನೆಗೆ ಹೋಗಬೇಕಾದಂಥದ್ದು ಆ BLOಗಳ ಒಂದು ಕರ್ತವ್ಯ ಇರ್ತಕ್ಕಂಥದ್ದು. ಆದರೆ ಇವತ್ತು ರಾಮನಗರದಲ್ಲಿ ಒಂದು ಕೋಮಿಗೆ ಸಂಬಂಧಪಟ್ಟವರನ್ನ ಇವತ್ತು ಆ ಫೇಕ್ ಐಡಿಗಳು ಇರ್ತಕ್ಕಂಥವ್ರು ಬಹುಶಃ ಬಾಂಗ್ಲಾದೇಶದಿಂದ ಬಂದಂಥವರು ಭಾಳ ಜನ ಇದ್ದಾರಲ್ಲಿ. ಏನು ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ ಬಾಂಗ್ಲಾದೇಶದ ನಿವಾಸಿಗಳ ಬಗ್ಗೆ. ಕನಿಷ್ಠ ಒಂದು 8 ರಿಂದ 10 ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮನಗರದಲ್ಲಿ ಇವತ್ತು ಇವ್ರನ್ನೆಲ್ಲರನ್ನೂ ರಕ್ಷಣೆ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ರಾಮನಗರ ಚನ್ನಪಟ್ಟಣ ಭಾಗದಲ್ಲಿ ಇಲ್ಲಿ ರಾಮನಗರದಿಂದ ನಮ್ಮನ್ನ ಖಾಲಿ ಮಾಡಿಸಿದ್ದೇನೆ ಅಂತಕ್ಕಂಥ ನೆನ್ನೆ ಮಾತೇನು ಹೇಳ್ತಾರೆ. ನನ್ನನ್ನು ಖಾಲಿ ಮಾಡಿಸ್ಲಿಕ್ಕೆ ಆಗಲ್ಲ. ನನ್ನ ಮತ ಇರೋದೇ ರಾಮನಗರದಲ್ಲಿ. ನನ್ನದು, ನಿಖಿಲ್ ಕುಮಾರಸ್ವಾಮಿದು, ಅನಿತಾ ಕುಮಾರಸ್ವಾಮಿದು, ನನ್ನ ಸೊಸೆದು, ಎಲ್ಲರದು ರಾಮನಗರದ ಬಿಡದಿ ಹೋಬಳಿಯ ಕೇತನಹಳ್ಳಿ ಗ್ರಾಮದಲ್ಲಿ ನನ್ನ ಮತ ಇರೋದು. ನನ್ನನ್ನು ರಾಮನಗರ ಬಿಟ್ಟು ಕಳ್ಸೋಕ್ಕಾಗಲ್ಲ ಅವರು. ಮುಂದೆ ದಿನಗಳು ಅದು ಬೇರೆ ವಿಷಯ ಚರ್ಚೆ ಮಾಡೋಣ. ಆದರೆ ಮುಖ್ಯಮಂತ್ರಿಗಳೇ, ನಿಮಗೇನಾದರೂ ನೈತಿಕತೆ ಇದ್ದರೆ, ಸ್ವಲ್ಪ ಗೌರವ ಇದ್ದರೆ ಜನಗಳ ಬಗ್ಗೆ, ಇಲ್ಲೇನು ನಡೀತಾ ಇದೆ ರಾಮನಗರದಲ್ಲಿ, ಯಾರ ಕಾರಣ ಇದಕ್ಕೆ, ಈ ರೀತಿಯ ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ, ಕಳ್ಳ ಮತಗಳನ್ನು ಸೃಷ್ಟಿ ಮಾಡಲಿಕ್ಕೆ ಇವತ್ತು ಇಂಥ ಕೆಲಸ ನಿಮ್ಮಿಂದ ಏನಾಗ್ತಿದೆ, ನಿಮ್ಗೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ? ಇದನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ. ನಾಡಿನ ನಮ್ಮ ರಾಜ್ಯದ ಚುನಾವಣಾಧಿಕಾರಿಗಳಿರ್ಬೋದು, ಕೇಂದ್ರದ ಚುನಾವಣಾಧಿಕಾರಿಗಳಿಗೂ ಇವತ್ತು ರಾಮನಗರದಲ್ಲಿ ಏನಾಗ್ತದೆ ಇದರ ಬಗ್ಗೆ ಜಿಲ್ಲೆಯಲ್ಲ ಬಹುಶಃ ಕರ್ನಾಟಕದಲ್ಲೇ ಆಗ್ತಾ ಇರ್ಬೋದು. ಇದು ಒಂದು ನಮ್ಮ ಮುಂದೆ ಸಿಕ್ಕಿರ್ತಕ್ಕಂಥದ್ದು. ಇವತ್ತು ಇಲ್ಲಿ ಯಾವ ಒಂದು ಕಳ್ಳ ಮತದಾರರಿದ್ದಾರೆ ಅವರನ್ನ ಇವತ್ತು ನಿರ್ದಾಕ್ಷಿಣ್ಯವಾಗಿ ಆ ಮತದ ಒಂದು ಕಳ್ಳ ಮತದಾನ ಮಾಡ್ತಕ್ಕಂಥದ್ದಕ್ಕೆ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಮತದಾರ ಪಟ್ಟಿಯಿಂದ ಅವರನ್ನ ಸಂಪೂರ್ಣವಾಗಿ ಚುನಾವಣಾ ಆಯುಕ್ತರು ಇವತ್ತು ಯಾವ ರೀತಿಯಲ್ಲಿ ಹಲವಾರು ರಾಜ್ಯದಲ್ಲಿ ಕಠಿಣವಾದಂಥ ಕ್ರಮ ತೆಗೆದುಕೊಂಡಿದ್ದೀರಿ, ಆ ಕ್ರಮವನ್ನು ತೆಗೆದುಕೋಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ, ಆಗ್ರಹ ಮಾಡ್ತೇನೆ. ಮುಖ್ಯಮಂತ್ರಿಗಳ ಪ್ರೇರಣೆ ಇರಬೇಕು ಅಂತ ಕಾಣಿಸ್ತೀನಿ ಅಂತ ಅದಕ್ಕೆ ಹೇಳಿದೆ. ರಾಮನಗರದಲ್ಲಿ BLOಗಳು ಚೌಲ್ಟ್ರಿಗಳಲ್ಲಿ ಕೂತ್ಕೊಂಡು ಸಾವಿರಾರು ಜನಗಳನ್ನ ಅಲ್ಲಿ ಕರೆಸಿ